ಕರ್ನಾಟಕದ ಬಿಡದಿ ಬಳಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೇರಳದಿಂದ ಬೆಂಗಳೂರಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಡಿಲಕ್ಸ್ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು, ಇಬ್ಬರು ಸಿಬ್ಬಂದಿ ದಾರುಣವಾಗಿ ಮೃತಪಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಮೃತರನ್ನ ವೆಲ್ಲಾಯಿಲ್ ನಿವಾಸಿ ಹಾಗೂ ಬಸ್ ಚಾಲಕ ಕೆ ಮಿಥಿಲೇಶ್ ಮತ್ತು ಕೋವೂರು ಚವಯೂರು ಪ್ರದೇಶದ ನಿರ್ವಾಹಕ ಎನ್ಎಂ ಅರುಣ್ ಅಂತ ಗುರುತಿಸಲಾಗಿದೆ. ಅಪಘಾತ ಸಂಭವಿಸಿದ ವೇಳೆ ಬಸ್ನಲ್ಲಿ ಒಟ್ಟು 29 ಪ್ರಯಾಣಿಕರಿದ್ದರು ಎನ್ನಲಾಗಿದೆ. ಬಿಡದಿ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆ ವಿಭಜಕ ಹಾಗೂ ಸೈನ್ ಬೋರ್ಡ್ಗೆ ಡಿಕ್ಕಿ ಹೊಡೆದು ಬಳಿಕ ರಸ್ತೆಯಲ್ಲೇ ಪಲ್ಟಿಯಾಗಿದೆ. ಅಪಘಾತದ ರಭಸಕ್ಕೆ 4 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು, ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ತಿಳಿದುಬಂದಿದೆ. പോലീസുകാരൊക്കെ ഓൺ സ്പോട്ട് പോലീസ് പ്ലസ് ഫയർഫോഴ്സ് എല്ലാവരും എത്തിയിട്ടുണ്ട്. ഒന്നും ടെൻഷനില്ല. പക്ഷെ എങ്കിൽ പോലും പോയത് പോയി. ഞാനിപ്പോൾ എന്താ പറയാ, എനിക്കേ അറിയത്തില്ല. ഞാൻ വളരെ ഷോക്കായിപ്പോയി ഈ ഒരു മൊമെന്റ് കണ്ടിട്ട്. ഡ്രൈവർ ഉറങ്ങിപ്പോകാനുള്ള ചാൻസ് ഉണ്ട്. ഡ്രൈവർ സർവൈവ് ആയെന്നാണ് പറയുന്നത്. പക്ഷെ കണ്ടക്ടറാണ് മരിച്ചിട്ടുള്ളത്. അതതിന്റെ രീതിയിൽ നിങ്ങൾ നോക്കി. ಓರ್ವ ಪ್ರಯಾಣಿಕನಿಗೆ ಗಂಭೀರ ಗಾಯವಾಗಿದ್ದು, ಚಿಕಿತ್ಸೆ ವೇಳೆ ಅವರ ಒಂದು ಕಾಲನ್ನು ಕತ್ತರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗಿದೆ.